ಚೀಲ ಹಿಡ್ಕಣ. एक मिनट सर. ಬರೀ ಗಂಡನಾಗ್ರಪ್ಪ ಕೆಲಸ ಮಾಡಿ. ಚೀಲ ಕೊಡಿ ಇದ್ದದ್ದು ಬೇರೆ ಕಡೆಗೆ. ಚೀಲ 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 ಅಣ್ಣ ಚೀಲ ಹಿಡಿನಿ. ಫ್ರೈ ಮಾಡ್ಬೇಕು. ಫ್ರೈ ಮಾಡ್ಬೇಕು. ಉಪ್ಪ ಇಲ್ಲ ತಡಿದೆ. ತಡೆ ಮಗ. ಸೀದಾ ಹಿಡಿ. ಸೀದಾ ಹಿಡಿ ಮಗ. ಸೀದಾ ಹಿಡಿ. ಚೀಲ ಎತ್ತಿ. ಸೀದಾ ಹಿಡಿ ಮಗ. ನೆಟ್ಟು ಮಗ. ಬಿಟ್ಬೇಡ. ಹಿಡ್ಕೊಳ್ಳಿ ಇದು ಹಿಡ್ಕೊಂಬ ಅದಕ್ಕೆ. ನೀವು ಗಡಿಬಿಡಿ ಮಾಡ್ತೀರಿ. ನಾನು ಬೆಳಿಗ್ಗೆ ಸಾಯಂಕಾಲ 6:30 ಒಂದು ಟಿಲ್ಲರಿಗೆ ಹಿಡಿದು ಹಾವು ಸಿಕ್ಕ ಬಿದ್ದು ಪೆಟ್ಟಾಗಿ ಅದ್ರ ಟ್ರೀಟ್ಮೆಂಟಿಗೆ ಹೋಗಿ ಅದ್ರ ಟ್ರೀಟ್ಮೆಂಟಿಗೆ ಹೋಗಿ ನಮ್ಮ ಕಷ್ಟ ಕಂಡ್ರೆ ಕಡೆಗೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಕೊಂಡು ಬ್ಯಾಂಡೇಜ್ ಎಲ್ಲ ಮಾಡ್ತೀವಿ. ಹೋಯ್ತಾ? ನಮ್ಮ ಕಷ್ಟ ಹೇಳಿದ್ರೆ ದೇವ್ರಿಗೆ ಹೇಳಿಕ್ಕೆ. ಈಗ ಸ್ನಾನಕ್ಕೆ ಹೋದಷ್ಟೇ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಒಂಚೂರು ಆರಾಮ ಮಾಡ್ಕೊಂಬ ಅಂತೇಳಿ. ನೀವು ಬೇಗ ಬನ್ನಿ ಅಂದರೆ ನಾವು ಕಾಲ್ ಮಾಡ್ತೀವಿ. sama gangga oke. ನೆಕ್ಸ್ಟ್ ತೊಂಬತ್ತು. ಇವತ್ತು ನಾನು ತುಂಬ ಬ್ಯುಸಿನೇ ಇದ್ದೆ. ಬೆಳಿಗ್ಗೆಯಿಂದ 6:30ಗೆ ಕಂಬತ್ಕೋಣ ಪರಿಸರದಲ್ಲಿ ಒಂದು ಹೂಡುವಾಗ ಟಿಲ್ಲರಿಗೆ ಒಂದು ಹಾವು ಸಿಕ್ಕ ಬಿದ್ದು ನನಗೆ ಕರೆ ಬಂತು. ಹೋದೆ, ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಬಂದೆ. ಮತ್ತೆ ಮನಸ್ಸು ಕೇಳಲಿಲ್ಲ. ಕಡೆಗೆ ಮತ್ತೆ ಪುನಃ ಮೆಡಿಕಲ್ ಶಾಪಿಗೆ ಬಂದು ಉಪ್ಪುಂದಾಂಬಾಗಿಲು ಬಂದು ಮತ್ತೆ ಮೆಡಿಸಿನ್ ಎಲ್ಲ ತಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಬಂದಿದ್ದೇನೆ. ಬಂದು ಸ್ನಾನಕ್ಕೆ ಹೋಗಿದ್ದಷ್ಟೇ. ಅಷ್ಟರಲ್ಲಿ ನಮ್ಮ ಪಡವರಿ ಕೋಟೆ ಬಾಗಿಲು ಇಲ್ಲಿ ಕಸ್ಟಮ್ ರೋಡ್ ಹತ್ರ ಮನೆ ಹೆಸರಿನ ಮಗ ನಿಮ್ಮದು? ಗೋವಿಸಾಲ್ ಮನೆ. ನಿಮ್ಮ ತಾಯಿ ಹೆಸರು ಎಂತದೆ? ಮಾಲತಿ ಮೊಗವೀರ. ಅವ್ರ ಮನೆಯಲ್ಲಿ ಒಂದು ಹಾವು ಯಾರೋ ಹಿಡಿಯೋಕ್ಕೆ ಗೊತ್ತಿಲ್ಲದಿದ್ದವರು ಹಾವನ್ನು ಹಿಡಿದು ಅದನ್ನು ನೋಡಿ. ಗಂಡನಾಗ ಭಯಂಕರ ಜೋರು ಉಂಟಿದ್ದು, ಖತರ್ನಾಕು ಗಂಡನಾಗ. ನೋಡಿ ಹೇಗಿದೆ ನೋಡಿ. ಇದು ಬಂದು ಕೋಳಿಗೂಡಲ್ಲಿ ಅಂಟುಕೊಂಡಿತ್ತು ಕಲ್ಲಲ್ಲಿ. ತಕ್ಷಣ ಅವರು ಕರೆ ಮಾಡಿದರು ನನಗೆ. ಸ್ನಾನ ಮುಗಿಸ್ಕೊಂಡು ತಕ್ಷಣ ಹೋಗಿ ನಾನು ಅದನ್ನು ಸೆರೆ ಹಿಡಿದೆ. ಗಾಡಿ ಹತ್ರ ಹೋಗಿ ಕಂಟನ್ ಅಲ್ಲ, ನಮ್ಮ ಗಾಡಿ ಗಿಡಿಗೆ ಬಂದು ಹೋಗ್ಕೊಂಡ್ರೆ ಮಾತ್ರ ಗಾಡಿ ಇಲ್ಲ ತಿಲ್ಲಿ. ಓ ಮುಂದಾಯ್ತು. ಈಚೆ ಬಂತು.